ನೋಡ್ಕೊಂಬನ್ನಿ. ಹಲೋ, ಸೊ ಡೇ 1 ರೈಡ್. ಸೊ ಲೇಯಲ್ಲಿ ಬೈಕ್ ತೊಗೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ವಿ ಆರ್ ಇನ್ NH1. ಬ್ಯೂಟಿಫುಲ್. ಫಸ್ಟ್ ಇವತ್ತು ಬೈಕ್ ತೊಗೊಂಡು ಸೆಟ್ ಆಗೋದಕ್ಕೋಸ್ಕರ ಲೋಕಲ್ ಇಲ್ಲೇ ರೈಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಸಂಗಮಲ್ಲಿ ಬೇಸಿಕ್ಲಿ ಜನ್ಸ್ಕಾರ್ ರಿವರ್ ಮತ್ತು ಇಂಡಸ್ ರಿವರ್ ಮೀಟ್ ಆಗುತ್ತೆ. ಸೊ ಎರಡು ಪ್ಲೇಸ್ ಮೀಟ್ ಆಗೋದೇ ಸಂಗಮ್ ಅಂತ ಹೇಳ್ತಾರೆ. ಇಲ್ಲೆಲ್ಲ ಕಂಪ್ಲೀಟ್ ಆರ್ಮಿ ಬೇಸ್ ಇರೋದು. ಸೊ ಡ್ರೋನ್ಸ್ ಆರ್ ನಾಟ್ ಅಲೌಡ್. NH1 is the main highway that connects between Srinagar and Jammu. ಸೊ ಕಾರ್ಗಿಲ್ ಏನು ಯುದ್ಧ ಆಗಿತ್ತು ಅದು ಇದೇ ಹೈವೇನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿದ್ದು. ಓಕೆ, ಸೊ ಮೌಂಟೇನ್ಸ್ ನೋಡಿದ್ರೆ ಸ್ಟ್ರೈಟಲ್ಲಿ ಎಂಟಿ ಮೌಂಟೇನ್ಸ್ ಇದೆ, ಲೆಫ್ಟಲ್ಲಿ ಆ್ಯಕ್ಚುಲಿ ಮೌಂಟೇನ್ಸ್ ವಿತ್ ಸ್ನೋ ಇದೆ, ರೈಟ್ ಸೈಡಲ್ಲಿ ವಿತ್ ಸ್ಯಾಂಡ್ಸ್ ಇದೆ. ದಟ್ ಈಸ್ ಅ ಬ್ಯೂಟಿ ಆಫ್ ಲೇ ಆ್ಯಂಡ್ ಲಡಾಖ್ ರೀಜನ್. ಸೊ ಇಟ್ಸ್ ಬೀನ್ 4-5 ಇಯರ್ಸ್ ನಾನು ಬಂದು. ತುಂಬಾ ಚೇಂಜ್ ಆಗಿದೆ ಈಗ ಆ್ಯಕ್ಚುಲಿ. ಸೊ ಆಲ್ ಬಾಯ್ಸ್ ಆರ್ ಗೇರ್ಡ್ ಅಪ್, ಆಲ್ ಬಾಯ್ಸ್ ಆರ್ ಎಕ್ಸೈಟೆಡ್. ಸೊ ಈ ರೈಡಲ್ಲಿ ನಾನು, ಡೆನ್ಸಿಲ್, ಸಿನೋಜ್ ಬಾಯ್, ಲೋಹಿತ್ ಬಾಯ್, ಸುನಿಲ್, ನವೀನ್ ರೈಡ್ ಮಾಡ್ತಾಯಿದ್ದೀವಿ. ಸೊ ಅದಾದಮೇಲೆ ಲಾಸ್ಟಲ್ಲಿ ಇಲ್ಲಿಗೆ ಬರ್ತೀವಿ. ಹಾಲ್ ಆಫ್ ಫ್ರೇಮ್, ಬಾಯ್ಸ್ ಹಾಲ್ ಆಫ್ ಫ್ರೇಮ್ ಈಸ್ ಹಿಯರ್ ಲೆಫ್ಟ್ ಸೈಡು. ಸೊ ದಿಸ್ ಈಸ್ ಅ ಮ್ಯೂಸಿಯಮ್. ಇಲ್ಲಿ ಪಾಕಿಸ್ತಾನ್ ಆರ್ಮಿ ಹತ್ರ ಕ್ಯಾಪ್ಚರ್ ಮಾಡ್ಕೊಂಡಿರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿದ್ದಾರೆ. ಎನಿವೇಸ್ ಐ ವಿಲ್ ಕಮ್ ಆ್ಯಂಡ್ ಶೋ ಯು ಗೈಸ್ ಲೇಟರ್. ಈಗ ಹೋಗ್ತಾ ಇರೋ ಜಾಗ 29 ಕಿಲೋಮೀಟ್ರ್ ಇದೆ, 36 ಮಿನಿಟ್ಸ್ ತೋರಿಸ್ತಾ ಇದೆ. ವಾಟ್ ಅ ಬ್ಯೂಟಿಫುಲ್ ಮೌಂಟೇನ್ ರೇಂಜ್. ಸಖತ್ತಾಗಿದೆ. ಅಲ್ಲ, ಇದು ಹೆಂಗಂದರೆ ಈ ರೋಡ್ಸು, ಈ ಮೌಂಟೇನೆಲ್ಲ ಎಷ್ಟು ಸಲ ನೋಡಿದ್ರೂ ಬೇಜಾರೇ ಆಗಲ್ಲ. ಇದು ಇಟ್ ಈಸ್ ನಾಟ್ ಫಸ್ಟ್ ಟೈಮ್ ಆದ್ರೂ ಅದೇ ಮತ್ತೆ ಅಷ್ಟೇ ಎಕ್ಸೈಟ್ಮೆಂಟ್ ಇರುತ್ತಪ್ಪ. ವಾವ್, ರೈಟ್ ಸೈಡ್ ಮೌಂಟೇನ್, ವಾವ್, ಡ್ಯಾಮ್ ಅಮೇಝಿಂಗ್. ಸೂಪರ್ವಾಗಿದೆ. ಸ್ಕೈ ನೋಡಿ ಗೈಸ್ ಹೆಂಗಿದೆ ಇವತ್ತು. ಸದ್ಯಕ್ಕೆ ಗಾಡಿ ಓಡಿಸ್ತಾ ಬಿಸಿಲು ಗೊತ್ತಾಗಲ್ಲ. ಸಕ್ಕದಾಗಿದೆ ಆರ್ಮಿ ಬೇಸ್. ಯಾವುದಟ್ಟು ಟೆಸ್ಟಿಂಗ್ ವೆಹಿಕಲ್. ಓಕೆ, ಸೊ ಫಸ್ಟ್ ಚೆಕ್ ಪೋಸ್ಟು ಇಲ್ಲಿ ಪರ್ಮಿಟ್ ಚೆಕ್ ಮಾಡ್ತಾರೆ. ಪರ್ಮಿಟ್ ಚೆಕ್ ಆಯಿತು. MGನಾ ನೋಡಿ, ಸೂಪರ್ ಸ್ಟ್ರೈಟ್ ರೋಡ್ ಟುವರ್ಡ್ಸ್ ಮೌಂಟೇನ್. ಸೂಪರ್ ರೋಡ್ ಮಾತ್ರ. ಹ್ಯಾಟ್ಸ್ ಆಫ್ ಟು BRO. ಈ ಆಲ್ಟಿಟ್ಯೂಡಲ್ಲಿ ಈ ಥರ ರೋಡ್ ಮಾಡೋದಕ್ಕೆ ಇಟ್ಸ್ ನಾಟ್ ಆನ್ ಈಸಿ ಜಾಬ್. ಥ್ಯಾಂಕ್ ಯು BRO. ಗಾಯ್ಸ್ ಹೆಂಗಿದೆ ಫಸ್ಟ್ ಡೇ? ಸ್ಟ್ರೈಟಲ್ಲೂ ಕೂಡ ಹಿಲ್ಸು, ಅದ್ರ ಮಧ್ಯ ಒಂದು ರೋಡ್ ಮೇಲೆ ನಾವು 18 more ಕಿಲೋಮೀಟರ್. ವಾವ್, ಏನು ಮೌಂಟೇನ್ಸ್ ಗುರು, ಏನು ಮೌಂಟೇನ್ಸು. ಮೌಂಟೇನ್ಗೂ ಸ್ಕೈ ಕಲ್ಲರ್ಗೂ ಅಲ್ಟಿಮೇಟ್ ಮಾತ್ರ. ಸೂಪರ್. ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗೋದು ಜಸ್ಟಿಫೈ ಮಾಡಲ್ಲ ಇಲ್ಲಿರೋ ಬ್ಯೂಟಿನ. ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ. ಆಸಮ್ ಗೈಸ್. ಯಾ, ಏನಿದು ಪ್ರಪಂಚ, ಏನಿದು, ಜಸ್ಟ್ ಬ್ಯೂಟಿಫುಲ್, ಲಿಟ್ರಲಿ ಅಮೇಝಿಂಗ್. ವಾವ್. ಅಲ್ಲ, ಫಸ್ಟ್ ಡೇನೇ ಫೀಲ್ ಹಿಂಗೆ.
ಯಾ ದೇ ವಿಲ್ ಸೆಲ್ಯೂಟ್ ಬ್ಯಾಕ್, ಇಟ್ಸ್ ಸೋ ಗುಡ್. ಏ ಮಗ, ಬಟ್ ಒಂದೇ ಒಂದಂದರೆ ಇನ್ಸ್ಟಾಗೆ ವೈಸರ್ ಅಡ್ಡ ಬರ್ತಾಯಿದೆ ಗುರು, ಸ್ವಲ್ಪ ಹೈಟ್ ಬೇಕು, ಇಲ್ಲ ನಾನು ವೈಸರ್ ಬಿಚ್ಚಾಕ್ಬಿಡ್ಲಾ? ಯೋ ಏನು ರೋಡು, ಯೋ ಫುಲ್ ಥ್ರಾಟಲ್ ಇದೆ. ವಾವ್ 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 ವಾವ್, ಜಸ್ಟ್ ಅಮೇಜಿಂಗ್, ಲೈಫ್ ಇಸ್ ಬ್ಯೂಟಿಫುಲ್. ಸೊ ಗೈಸ್, ಇದು ಬಂದ್ಬಿಟ್ಟು ಗುರುದ್ವಾರ ಪತ್ತರ್ ಸಾಹೇಬು. ಸೊ ಈ ಟೆಂಪಲ್ನ ಮಿಲ್ಟ್ರಿಯವರು ಮೇಂಟೈನ್ ಮಾಡ್ತಾ ಇರೋದು, ತುಂಬ ಚೆನ್ನಾಗಿದೆ. ವಾಪಸ್ ಬರ್ತಾ ಹೋಗ್ತೀವಿ, ಸೊ ಅವಾಗ ತೋರಿಸ್ತೀನಿ. ಲಾಸ್ಟ್ ಟೈಮು ಹೋಗಿದ್ವಿ, ಪ್ರಸಾದ ಕೊಡ್ತಾರೆ, ಆ್ಯಕ್ಚುಲಿ ಊಟನೂ ಕೊಡ್ತಾರೆ ಇಲ್ಲಿ. ಸೊ ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟ್ ಇದಾದ ತಕ್ಷಣ ಮ್ಯಾಗ್ನೆಟಿಕ್ ಹಿಲ್ಸ್ ಬರುತ್ತೆ. ಮ್ಯಾಗ್ನೆಟಿಕ್ ಹಿಲ್ ಆದ ತಕ್ಷಣ ಸಂಗಮ್ ಆದ ತಕ್ಷಣ ಹಂಗೆ ಸ್ಟ್ರೈಟ್ ಹೋದರೆ ಇಟ್ ಈಸ್ ಶ್ರೀನಗರ್ ಹೈವೇ. ಸೊ ಊಟಕ್ಕೆ ರೈಡ್ ತೊಗೊಂಡು ಕರ್ವಿದೆ. ಮೈನ್ ರೋಡಿಂದ ಬರ್ತಾ ಒಂದು ಆಫ್ ರೋಡಿಂಗ್ ನೋಡಿದ್ವಿ. ಸೊ ಒಂದು ಚಿಕ್ಕ ಪ್ರಾಕ್ಟೀಸ್. ಏ ಇಲ್ಲಿ ಲೂಸ್ ಗ್ರಾವೆಲ್ಸ್ ಇದೆ ಮುಂದೆ, ಹುಷಾರು. ಇವತ್ತೇ ಬಿದ್ದುಬಿಟ್ರೆ ಮರ್ಯಾದೆ ಪ್ರಶ್ನೆ, ನಾಳೆಯಿಂದ ಬೀಳೋದು. ಲೂಸ್ ಗ್ರಾವೆಲ್ಸ್ ಇದೆ. ಲೂಸ್ ಮಣ್ಣು ಡೇಂಜರ್ ಇದೆ ಡೆನ್ಸಿ, ಹುಷಾರು. ಎದಿರ್ಲಿ ಇವತ್ತು ಫುಲ್ ಎದಿರ್ಲಿ, ಇವತ್ತು ಆದ್ರೇ ಸರಿ ಹೋಗೋದು. ಓ ಇಲ್ಲಿ ಫೋಟೋಸ್ ಹಾಕೋಣ, ಗಾಡಿ ಹಾಕಿ ಡೆನ್ಸಿ, ಅಲ್ಲೇ ಕರ್ವಲ್ ಗಾಡಿ ಹಾಕು. ಮೇಲ್ ತೊಗೊಂಡೋಗ್ಬೇಡ, ಗಾಡಿ ನಿಲ್ಲಲ್ಲ. ಇಲ್ಲಿಂದ ಬರೀ 8 ಮಿನಿಟ್ಸ್ ಅಷ್ಟೇ, ಲೈಕ್ 5 ಕಿಲೋಮೀಟರ್ಸು. ಸಂಗಮ್ ರೀಚ್ ಆಗ್ತೀವಿ. ಸಂಗಮಿಂದ ಮತ್ತೆ ಸ್ಟ್ರೈಟ್ ಹೋಗಿ ಒಂದು ಗೋಂಪಾ ಇದೆ. ಗೋಂಪಾ ಇಸ್ ಲೈಕ್ ಏನಂತಾರೆ, ಮಾನೆಸ್ಟ್ರಿ. ಸೊ ಅಲ್ಲಿಗೆ ಹೋಗಿ ಅದನ್ನು ಒಂದು ನೋಡಿಕೊಂಡು ಆಮೇಲೆ ಲಂಚ್ ಎಲ್ಲಿ ಅಂತ ಚೆಕ್ ಮಾಡಿ. ಯಾಕೋ ನನ್ನ ಬೈಕು ಉಸಿರು ಬಿಡ್ತಾ ಇದೆ, ಏನಾಯಿತು ಗೊತ್ತಿಲ್ಲ. ಬೈಕ್ ಚೋಕ್ ಹೊಡಿತಾ ಇದೆ, ಉಸಿರು ಬಿಟ್ಟಂಗೆ ಆಗ್ತಾಯಿದೆ. ವಾಡ ಮೌಂಟೇನ್ ಕರ್ವ್ ತೊಗೊಂಡ ತಕ್ಷಣ ಮೌಂಟೇನ್ ಕಾಣಿಸುತ್ತಲ್ಲ, ಏನು ಗಿವ್ಸ್ ದಟ್ ಹೆವೆನ್ಲಿ ಫೀಲ್. ಬೈಕಿಗೆ ಮಾತ್ರ ಏನೋ ಡಿಫ್ರೆನ್ಸ್ ಆಗ್ತದೆ, ಅಲ್ಲಿಂದ ಬಂದಿದ್ದಕ್ಕೂ ಇಲ್ಲಿಗೂ ಏನೋ ಡಿಫ್ರೆನ್ಸ್ ಇದೆ. ಇದು ಹೊಡಿತಾ ಇದೆ ನೋಡಿಲ್ಲಿ. ವಾವ್, ಲೆಫ್ಟಲ್ಲಿ ಆಸಮ್. ಇದರಲ್ಲೆಲ್ಲ ಕ್ಯಾಪ್ಚರ್ ಆಗಲ್ಲ. ಅಲ್ಲಿ ಕಾಣಿಸ್ತಾ ಇದೆ 2 ರಿವರ್ ಇದಾಗ್ತಾ ಇದೆ ನೋಡಿ, ಕಲ್ಲರ್ ಬೇರೆ ಥರ ಇದೆ. ಝನ್ಸ್ಕಾರ್ ರಿವರ್, ಇದು ಇಂಡಸ್ ರಿವರ್, 2 ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸೊ ಇಲ್ಲಿಂದ ಮರ್ಜಾಗಿ ದೆನ್ ಇಟ್ ಫ್ಲೋಸ್. ಸೊ ನಾವು ನೆಕ್ಸ್ಟ್ ಹೋಗೋ ರೈಡು ಈ ಝನ್ಸ್ಕಾರ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಟುವರ್ಡ್ಸ್ ಝನ್ಸ್ಕಾರ್ ವ್ಯಾಲಿ. ಅದು ಬ್ಯೂಟಿಫುಲ್ ಆಗಿರುತ್ತೆ. ಜಸ್ಟ್ ಲುಕ್ ಎಟ್ ದ ಲ್ಯಾಂಡ್ಸ್ಕೇಪ್. ಸಂಗಮ್ ವ್ಯೂ ಪಾಯಿಂಟ್, ಆಲ್ಟಿಟ್ಯೂಡ್ 10,657 feet. ಹಿಯರ್ ವಿ ಆರ್. ಸಂಗಮ ಆಯಿತು. ಈಗ ಗೋಂಪಾಗೆ ಹೋಗ್ತಾ ಇದ್ದೀವಿ. ಇರಿ, ಲಾರಿ ಬರ್ತಾ ಇದೆ, ಕೇರ್ಫುಲ್. ಸೊ ಗೋಂಪಾಗೆ ಹೋಗ್ತಾ ಇದ್ದೀವಿ. ಸೇಮ್ ರೋಡ್, ಅದೇ ಶ್ರೀನಗರ್ ಹೈವೇ. ನನ್ನ ಬೈಕ್ ಮಾತ್ರ ತುಂಬ ಪ್ರಾಬ್ಲಮ್ ಕೊಡ್ತಾ ಇದೆ ಗೈಸ್. ಇಲ್ಲ, ಬೈಕ್ ಪ್ರಾಬ್ಲಮ್ ಕೊಡ್ತಾ ಇದೆ, ತುಂಬ ಇದಾಗ್ತದೆ, ಏರ್ ಹೊಡಿತಾ ಇದೆ. ಇಲ್ಲಿ ನೋಡಿಲಿ, ಇಲ್ಲ ನನ್ನ ಗಾಡಿ ಆಗ್ತಾನೆ ಇಲ್ಲ, ಫುಲ್ ಜರ್ಕ್. ಇದು ವಾಪಸ್ ಹೋಗೋದು ಬೈ 80 ಕಿಲೋಮೀಟರ್, 5000 RPM. ಟಾಪ್ ಗೇರ್ ಟ್ರೈ ಮಾಡಾಯಿತು, ಲೋವರ್ ಗೇರ್ ಟ್ರೈ ಮಾಡಾಯಿತು.
ಎಲ್ಲಾದ್ರಲ್ಲೂ ಹಂಗೆ ಆಗ್ತಾ ಇದೆ. ಫುಲ್ ಗಾಡಿ ಜರ್ಕ್ ಹೊಡಿತಾ ಇದೆ. ಎಲ್ಲಾದರೂ ಶಿಟ್, ಎಲ್ಲಿ ಕೆಫೆ ಇದೆಯಾ? ಇಲ್ಲ ಬಾಯ್, ಗಾಡಿ ಜರ್ಕ್ ಇಲ್ಲ, ಇಲ್ಲಿ ಕೆಫೆ ಇಲ್ಲ. ಗಾಡಿ ಫುಲ್ಲು ಜರ್ಕ್ ಹೊಡಿತದೆ. ಇಲ್ಲ ಬಾಯ್, ಇಲ್ಲೇನೂ ಇಲ್ಲ. ಸೋ ದೇವ್ರೆ. ಸೊ ಈಗ ಗಾಡಿ ಆ್ಯಕ್ಚುಲಿ ಪ್ರಾಬ್ಲಮ್ ಇದೆ ಸ್ವಲ್ಪ ಏರ್ ಫಿಲ್ಟ್ರಲ್ಲಿ. ಏರ್ ಫಿಲ್ಟ್ರ್ ಓಪನ್ ಮಾಡಿಬಿಟ್ಟು ಸಿನೋಜ್ ಬಾಯ್ ಎಲ್ಲ ಗಾಡಿದು ಏರ್ ಫಿಲ್ಟ್ರ್ ತೆಗೆದ್ರು. ಒಂದು ಪಂಚರ್ ಶಾಪ್ ಇತ್ತು, ಅಲ್ಲಿ ಹೋಗಿ ಏರ್ ಹೊಡೆದ್ರೆ ಊರಲ್ಲಿರೋ ಮಣ್ಣೆಲ್ಲ ಅದೇ ಏರ್ ಫಿಲ್ಟ್ರಲ್ಲಿತ್ತು. ಕಂಪ್ಲೀಟಾಗಿ ಏರ್ ಫಿಲ್ಟ್ರು ಏರಲ್ಲಿ ಕ್ಲೀನ್ ಮಾಡಿದ್ವಿ. ಸೊ ದೆನ್ ಇಟ್ ಈಸ್ ಮಚ್ ಬೆಟರ್ ನೌ. ಸೊ ಇಲ್ಲಿಂದ ಒಂದು ಗೊಂಪ ಹತ್ರ ಹೋಗ್ತಾ ಇದ್ದೀವಿ. ಜಸ್ಟ್ 4 ಕಿಲೋಮೀಟರ್, 8 ಮಿನಿಟ್ಸ್ ಅವೇ. ಓಕೆ, ಸೊ ದಿಸ್ ಈಸ್ ದ ಎಂಟ್ರಿ. ಯಾವ ಕಡೆ ಹೋಗಬೇಕೋ ಗೊತ್ತಾಗ್ತಿಲ್ಲ. ಸ್ಟ್ರೈಟ್ ಅನ್ಕೊತೀನಿ, ಮ್ಯಾಪಲ್ಲಿ ತೋರಿಸ್ತಾ ಇಲ್ಲ, ನಂಗೆ ಗೊತ್ತಿಲ್ಲ. ಸ್ಟ್ರೈಟ್ ಹೋಗಿ ನೋಡ್ತೀನಿ. ಸ್ಟ್ರೈಟ್ ಚೆನ್ನಾಗಿದೆ ಅಂತ ಬಂದೆ, ಗೊತ್ತಿಲ್ಲ. ಓಕೆ, ಸ್ಟ್ರೈಟ್. ಮೇಲ್ ರೋಡ್ ಎಲ್ಲೋಗುತ್ತೋ ಗೊತ್ತಿಲ್ಲ. ಸೂಪರ್ ಆಗಿದೆ. ವಾಳ ಲ್ಯಾಂಡ್ಸ್ಕೇಪ್, ವಾವ್, ಅಮೇಝಿಂಗ್ ಗಾಯ್ಸ್, ಸೂಪರ್ ಗಾಯ್ಸ್. ಇಲ್ಲೇನಾದ್ರು ಮಾಡೋಣ ಗ್ರೂಪ್ ಫೋಟೋಸು. ಸೂಪರ್ ಆಗಿದೆ ಜಾಗ. ಗ್ರೂಪ್ ಫೋಟೋಸ್. ಸಕ್ಕದಾಗಿದೆ. ಯಾರೂ ಬಂದಿಲ್ಲ ನನ್ನ ಹಿಂದೆ. ಬಾಯ್ಸ್, ಡಿಸ್ಕನೆಕ್ಟ್ ಆಗಿದೆ. ವಾವ್, ಅಮೇಝಿಂಗ್. ಇಲ್ಲಿಂದ ಅಮೇಝಿಂಗ್ ಆಗಿದೆ. ಇಲ್ಲಿ ಬನ್ನಿ, ಕರ್ವ್ ಬ್ಯೂಟಿಫುಲ್. ಗೊಂಪ, ವಾವ್, ಗೊಂಪ. ವಿ ರೀಚ್ಡ್. ಆ್ಯಕ್ಚುಲಿ ಇಲ್ಲೆಲ್ಲಾದ್ರೂ ನಿಲ್ಲಿಸಿ ಹೋಗ್ಬೋದು ಮೇಲೆ ಕೆಳಗೆ. ಸ್ವಲ್ಪ ಮುಂದೆ ತೊಗೊಂಡೋಗಿ ನೋಡ್ತೀನಿ. ದಿಸ್ ಈಸ್ ಕಾಲ್ಡ್ ಬಾಸ್ಕೋ ಗೊಂಪ. ಗೈಸ್, ಮಸ್ಟ್ ವಿಸಿಟ್. ಲೇಕ್ ಬಂದರೆ ಮಿಸ್ ಮಾಡಬೇಡಿ. ಬಾಸ್ಕೋ ಗೋವಾ ಅಲ್ಟಿಮೇಟ್ ಗೈಸ್. ಬನ್ನಿ. ಓ, ಇಲ್ಲಿ ಬಂದು ಇಲ್ಲಿಂದ ನೋಡೋ ಖುಷಿನೇ ಬೇರೆ. ಸೂಪರ್. ಇದೆ ಲಾಸ್ಟ್, ಇಲ್ಲಿ ಡೆಡ್ ಎಂಡ್ ಇದೆ, ಇಲ್ಲಿ ಪಾರ್ಕಿಂಗ್. ಸೂಪರ್. ವೆರಿ ಬಾಸ್ಕೋ ಗೊಂಪ. ಸೊ ಬಾಸ್ಕೋ ಕ್ಯಾಸಲ್ ಅಂತ ಬರೆದಿದೆ ಬೋರ್ಡಲ್ಲೇನು ಓದೋಕ್ಕಂತೂ ಆಗ್ತಾಯಿಲ್ಲ. ಮೇಲ್ಗಡೆ ಹೋಗೋಣ. ವಾಯ್ಸ್ ಎಲ್ಲಿದೆ ಟ್ರೂನ್? ವಿಡಿಯೋ ಮುಗಿಸ್ಕೊಂಬರ್ತೀನಿ ಹೆಂಗಿದೆ ಅಂತ ಮೇಲೆ. ಓಹೋ, ಅಲ್ಟಿಮೇಟ್. ಬಾಸ್ಕೋ ಪ್ಯಾಲೇಸು. ಈ ಕಡೆ ಪ್ಯಾಲೇಸ್, ಈ ಕಡೆ ಟೆಂಪಲ್. ಸೂಪರ್. Wow, what a landscape. Look at this.
beautiful. These are boys. Yo. ಓಕೆ ಸೂಪರ್. ಸೊ ಗೋಂಪಾ ನೋಡ್ಬಿಟ್ಟು ಈಗ ವಾಪಸ್ಸು ಅಗೇನ್ ಸೇಮ್ ರೂಟ್ NH1 ಬ್ಯಾಕ್ ಟು ಲೇ ಹೋಗ್ತಾ ಇದ್ದೀವಿ. ಹೋಗ್ತಾ ಹಾಲ್ ಆಫ್ ಫ್ರೇಮ್ ಒಂದು ನೋಡ್ತೀವಿ. ಬೈಕ್ ಮತ್ತೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ವಿ ವಾಂಟ್ ಟು ಗೋ ಬ್ಯಾಕ್. ಬೈಕ್ನ ಎಕ್ಸ್ಚೇಂಜ್ ಮಾಡೋದು ಇಲ್ಲ ರೆಡಿ ಮಾಡೋದು, ವಿ ಹ್ಯಾವ್ ಟು ಫಿಗರ್ ಇಟ್ ಔಟ್. ವಾಟ್ ಅ ಲವ್ಲಿ ಬ್ರದರ್ಹುಡ್ ಅಂದರೆ ಎಲ್ಲ ಸೇರಿಬಿಟ್ಟು ಆಗಿರೋ ಬೈಕ್ನ ರೆಡಿ ಮಾಡಿ ಎಲ್ಲ ಒಟ್ಟಿಗೆ ಹೋಗಿ ವಾಪಸ್ ಒಟ್ಟಿಗೆ ಹೋಗ್ತಾ ಇದ್ದೀವಿ ಬ್ಯಾಕ್ ಟು ಲೇ. ದಿಸ್ ಈಸ್ ವಾಟ್ ವಿಲ್ ಬಿ ದೇರ್ ಫಾರ್ ನೆಕ್ಸ್ಟ್ 10 days ಆಲ್ಸೋ. ಸೊ ಅಫ್ಕೋರ್ಸ್ ನಾಳೆಯಿಂದ ರೈಡ್ ಈಸ್ ಗೋಯಿಂಗ್ ಟು ಬಿ ಟಫರ್. ಸೊ ಇವತ್ತೇನಿಲ್ಲ, ಪ್ಲೇನ್ ರೈಡು ಕಂಪ್ಲೀಟ್ಲಿ ಆನ್ ಹೈವೇ. ನಾಳೆನೂ ಮುಂಚೆ ಪ್ಯಾಂಗಾಂಗಿಗೆ ಹೈವೇ ಇರಲಿಲ್ಲ, ಬಟ್ ಈಗ ಪ್ಯಾಂಗಾಂಗಿಗೂ ಹೈವೇ ಆಗಿದೆ. ಸೊ ನಾಳೆನೂ ಆರಾಮಾಗೇ ಇರುತ್ತೆ. ಬಟ್ ಅಲ್ಲಿ ಆಲ್ಟಿಟ್ಯೂಡ್ದು ಒಂದು ಇಶ್ಯೂಸ್ ಏನಾಗುತ್ತೆ ಚೆಕ್ ಮಾಡಬೇಕು. ಗಾಡಿ ಅಂತೂ ಏನೂ ಎಳಿತಾ ಇಲ್ಲ, ಪಿಕಪ್ ತೊಗೊತಾ ಇಲ್ಲ. ಓಕೆ, ನೆವರ್ದಲೆಸ್ ನೆಕ್ಸ್ಟ್ ಸ್ಟಾಪ್ ಈಸ್ ಹಾಲ್ ಆಫ್ ಫ್ರೇಮ್. ಸಿಗೋಣ ಅಲ್ಲಿ. ಓಕೆ, ಇದೆ ಹಾಲ್ ಆಫ್ ಫೇಮ್. ಸೊ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಜೊತೆ ಇದೆ. ಇಲ್ಲ ಅದು ತೊಗೊಂಡೋಗಿಲ್ಲ ಅಂತ. ಬ್ಯಾಗ್ಸು, ಹೆಲ್ಮೆಟ್ಟು ಎಲ್ಲ ಇಲ್ಲೇ ಇಟ್ಟು ಹೋಗ್ಬೇಕು. ಕಾರ್ಡ್ಸ್ ಮಾತ್ರ ಇಲ್ಲಿ ಅಲೋ ಇರೋದು ಪೇಮೆಂಟ್ಗೆ, ನೋ ಕ್ಯಾಶ್. Yes, Ladakh, the colorful mosaic. Warrior and West Ladakh. आगे पूरा हाँ थोड़ा सा आगे सर. अभी मैं आपको सबसे पहले क्या बताऊंगा, ये गैलेट के अंदर सबसे आप लोग ये देखो, ये सामने क्या लिखा हुआ है, 71 लिखा हुआ है ना. आगे क्या लिखा हुआ 65, उससे आगे लिखा हुआ 62, उससे आगे लिखा 48, लास्ट में लिखा 47 से लेके 99 तक जितना भी युद्ध लड़ाई हुआ था, कहाँ हुआ था? लद्दाख के अंदर हुआ था. इंडिया के अंदर कहीं कोना में नहीं हुआ इतना युद्ध. अब खुद कितना युद्ध हो चुका है 47 से लेकर 99 तक. अभी तक कम से कम 6-7 युद्ध हो चुका लद्दाख के अंदर. लद्दाख के अंदर इतना युद्ध क्यों हुआ, किस लिए हुआ था? क्योंकि लद्दाख के अंदर आपको मालूम होना चाहिए, पता होना चाहिए, लद्दाख के अंदर 2 बॉर्डर लगता है अपने सामने, दोनों बॉर्डर, एक पाकिस्तान बॉर्डर, एक चाइना बॉर्डर. इसीलिए युद्ध ज्यादा लद्दाख के अंदर हुआ था. आर्मी भी ज्यादा कहाँ रखा हुआ है, आधा जम्मू कश्मीर के अंदर, आधा लद्दाख के अंदर. लद्दाख के अंदर क्यों रखा हुआ है? ये युद्ध तो कभी भी हो सकता, अचानक युद्ध होता, कारगिल वार होता, गलवान वार होता, सेम. इसीलिए आर्मी पहले से तैयार रखा हुआ है. क्योंकि कहीं जाओ, इंडिया के कहीं कोना में जाओ, एक बॉर्डर लगता है, एक कहीं है ना, तो चाइना बॉर्डर लग जाएगा, तो पाकिस्तान बॉर्डर लग जाएगा. पंजाब की तरफ पाकिस्तान के बॉर्डर लग जाता है, हिमाचल की तरफ चाइना बॉर्डर लग जाता है. नहीं तो कहीं भी लद्दाख की तरफ 2 बॉर्डर कभी भी नहीं लगता है. इसीलिए युद्ध ज्यादा लद्दाख के अंदर. ಈ ಗನ್ನೆಲ್ಲ ಪಾಕಿಸ್ತಾನದಿಂದ ಅಕ್ವೈರ್ ಮಾಡ್ಕೊಂಡಿರೋದು.
ಯುದ್ಧದಲ್ಲಿ ಯಾರ್ದಾದ್ರು ಮೊಬೈಲ್ ಕೊಟ್ಬಿಡಿ, ಲೈಫ್ ಮೊಬೈಲ್ ಕೊಟ್ಬಿಡಿ. ಇಲ್ಲೇ ಮುಂದೆ ಹೋಗ್ಲಿಕ್ಕಿಲ್ಲ. The great Indian flag.